ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೋ ಇತ್ತೀಚೆಗೆ ಸಿಟ್ಟಾಗೇ ಇರ್ತಾರೆ. ಕೇವಲ ಮಾಧ್ಯಮದವರ ಮೇಲೆ ಮಾತ್ರ ಅಲ್ಲ, ಅಥವಾ ಹಿತಶತ್ರುಗಳು ಅಥವಾ ರಾಜಕೀಯ ರಂಗದಲ್ಲಿರ್ತಕ್ಕಂಥ ವಿರೋಧಿಗಳ ಮೇಲೆ ಮಾತ್ರವಲ್ಲ, ಆಪ್ತರ ಮೇಲೂ ಕೂಡ ಸಿಡಿದು ಸಿಟ್ಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಕೂಡ ಅಂಥದ್ದೇ ಘಟನೆ ನಡೆಯಿತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ರಗಳೆ, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಪ ಕಣ್ರಿ, ನಮ್ ಸಿದ್ದರಾಮಣ್ಣಂಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಗುಟುರು ಹಾಕ್ತಿರೋ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ಹೊತ್ತಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಚೀಟಿ ಕೊಡೋದಕ್ಕೆ ಹೋಗಿದ್ರು. ಇದರಿಂದ ರಾಂಗ್ ಆದ ಸಿಎಂ ಹಂಗೆ ಒಂದು ಆವಾಜ್ ಬಿಟ್ರು. ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡೋದು. ನಮ್ಗೆ ಗೊತ್ತಿರೋ ಮಾತ್ರ ಹೇಳ್ತೀವಿ, ಗೊತ್ತಿದ್ದೆಲ್ಲ ಹೇಳಕ್ಕಾಗಲ್ಲ. ಇನ್ನು ಇದು ಇವತ್ತಿನ ಕಥೆಯಾದ್ರೆ, ನಿನ್ನೆಯೂ ಮಾಧ್ಯಮಗಳ ಮೇಲೆ ಸಿಎಂ ಒಸಿ ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ರು. ಇಡಿ ನೋಟಿಸ್ ಬಗ್ಗೆ ಕೇಳಿದ್ದಕ್ಕೆ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ನೀನು ಕೇಳ್ತಾ ಇದೆಯಲ್ಲ, ಪಡೆದಿರೋದು ನಿನ್ಗೆ ಹೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ. ಒಟ್ನಲ್ಲಿ ಸಿದ್ದರಾಮಯ್ಯರ ಸಿಟ್ಟು ಯಾಕೋ ಈಗ ನೆತ್ತಿಗೇರದಂತೆ ಕಾಣ್ತಿದೆ. ಇದು ಸಿಎಂ ಒತ್ತಡಕ್ಕೆ ಸಿಲುಕಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೋ ಇತ್ತೀಚೆಗೆ ಸಿಟ್ಟಾಗೇ ಇರ್ತಾರೆ. ಕೇವಲ ಮಾಧ್ಯಮದವರ ಮೇಲೆ ಮಾತ್ರ ಅಲ್ಲ, ಅಥವಾ ಹಿತಶತ್ರುಗಳು ಅಥವಾ ರಾಜಕೀಯ ರಂಗದಲ್ಲಿರ್ತಕ್ಕಂಥ ವಿರೋಧಿಗಳ ಮೇಲೆ ಮಾತ್ರವಲ್ಲ, ಆಪ್ತರ ಮೇಲೂ ಕೂಡ ಸಿಡಿದು ಸಿಟ್ಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಕೂಡ ಅಂಥದ್ದೇ ಘಟನೆ ನಡೆಯಿತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ರಗಳೆ, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಪ ಕಣ್ರಿ, ನಮ್ ಸಿದ್ದರಾಮಣ್ಣಂಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಗುಟುರು ಹಾಕ್ತಿರೋ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ಹೊತ್ತಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಚೀಟಿ ಕೊಡೋದಕ್ಕೆ ಹೋಗಿದ್ರು. ಇದರಿಂದ ರಾಂಗ್ ಆದ ಸಿಎಂ ಹಂಗೆ ಒಂದು ಆವಾಜ್ ಬಿಟ್ರು. ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡೋದು. ನಮ್ಗೆ ಗೊತ್ತಿರೋ ಮಾತ್ರ ಹೇಳ್ತೀವಿ, ಗೊತ್ತಿದ್ದೆಲ್ಲ ಹೇಳಕ್ಕಾಗಲ್ಲ. ಇನ್ನು ಇದು ಇವತ್ತಿನ ಕಥೆಯಾದ್ರೆ, ನಿನ್ನೆಯೂ ಮಾಧ್ಯಮಗಳ ಮೇಲೆ ಸಿಎಂ ಒಸಿ ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ರು. ಇಡಿ ನೋಟಿಸ್ ಬಗ್ಗೆ ಕೇಳಿದ್ದಕ್ಕೆ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ನೀನು ಕೇಳ್ತಾ ಇದೆಯಲ್ಲ, ಪಡೆದಿರೋದು ನಿನ್ಗೆ ಹೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ. ಒಟ್ನಲ್ಲಿ ಸಿದ್ದರಾಮಯ್ಯರ ಸಿಟ್ಟು ಯಾಕೋ ಈಗ ನೆತ್ತಿಗೇರದಂತೆ ಕಾಣ್ತಿದೆ. ಇದು ಸಿಎಂ ಒತ್ತಡಕ್ಕೆ ಸಿಲುಕಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೋ ಇತ್ತೀಚೆಗೆ ಸಿಟ್ಟಾಗೇ ಇರ್ತಾರೆ. ಕೇವಲ ಮಾಧ್ಯಮದವರ ಮೇಲೆ ಮಾತ್ರ ಅಲ್ಲ, ಅಥವಾ ಹಿತಶತ್ರುಗಳು ಅಥವಾ ರಾಜಕೀಯ ರಂಗದಲ್ಲಿರ್ತಕ್ಕಂಥ ವಿರೋಧಿಗಳ ಮೇಲೆ ಮಾತ್ರವಲ್ಲ, ಆಪ್ತರ ಮೇಲೂ ಕೂಡ ಸಿಡಿದು ಸಿಟ್ಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಕೂಡ ಅಂಥದ್ದೇ ಘಟನೆ ನಡೆಯಿತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ರಗಳೆ, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಪ ಕಣ್ರಿ, ನಮ್ ಸಿದ್ದರಾಮಣ್ಣಂಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಗುಟುರು ಹಾಕ್ತಿರೋ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ಹೊತ್ತಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಚೀಟಿ ಕೊಡೋದಕ್ಕೆ ಹೋಗಿದ್ರು. ಇದರಿಂದ ರಾಂಗ್ ಆದ ಸಿಎಂ ಹಂಗೆ ಒಂದು ಆವಾಜ್ ಬಿಟ್ರು. ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡೋದು. ನಮ್ಗೆ ಗೊತ್ತಿರೋ ಮಾತ್ರ
ಹೇಳ್ತೀವಿ. ಗೊತ್ತಿದ್ದೆಲ್ಲ ಹೇಳಕ್ಕಾಗಲ್ಲ. ಇನ್ನು ಇದು ಇವತ್ತಿನ ಕಥೆಯಾದ್ರೆ ನಿನ್ನೆಯೂ ಮಾಧ್ಯಮಗಳ ಮೇಲೆ ಸಿಎಂ ವಸಿ ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ರು. ಇಡಿ ನೋಟಿಸ್ ಬಗ್ಗೆ ಕೇಳಿದ್ದಕ್ಕೆ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ನೀನೇ ಕೇಳ್ತಾ ಇದೆಯಲ್ಲ, ಅವ್ರು ಪಡೆದಿದ್ರು ನಿನ್ಗೆ ಹೇಳಿದ್ರ? ಅಲ್ಲ ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ಅಲ್ಲ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ. ಒಟ್ನಲ್ಲಿ ಸಿದ್ದರಾಮಯ್ಯರ ಸಿಟ್ಟು ಯಾಕೋ ಈಗ ನೆತ್ತಿಗೇರದಂತೆ ಕಾಣ್ತಿದೆ. ಇದು ಸಿಎಂ ಒತ್ತಡಕ್ಕೆ ಸಿಲುಕಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೋ ಇತ್ತೀಚೆಗೆ ಸಿಟ್ಟಾಗೇ ಇರ್ತಾರೆ. ಕೇವಲ ಮಾಧ್ಯಮದವ್ರ ಮೇಲೆ ಮಾತ್ರ ಅಲ್ಲ, ಅಥವಾ ಹಿತಶತ್ರುಗಳು ಅಥವಾ ರಾಜಕೀಯ ರಂಗದಲ್ಲಿರ್ತಕ್ಕಂಥ ವಿರೋಧಿಗಳ ಮೇಲೆ ಮಾತ್ರವಲ್ಲ, ಆಪ್ತರ ಮೇಲೂ ಕೂಡ ಸಿಡಿದು ಸಿಟ್ಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಕೂಡ ಅಂಥದ್ದೇ ಘಟನೆ ನಡೆಯಿತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ರಗಳೆ, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಪ ಕಣ್ರಿ, ನಮ್ ಸಿದ್ದರಾಮಣ್ಣಂಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಗುಟುರು ಹಾಕ್ತಿರೋ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ಹೊತ್ತಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಚೀಟಿ ಕೊಡೋದಕ್ಕೆ ಹೋಗಿದ್ರು. ಇದರಿಂದ ರಾಂಗ್ ಆದ ಸಿಎಂ ಹಂಗೆ ಒಂದು ಆವಾಜ್ ಬಿಟ್ರು. ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡಬೇಕು. ನಮ್ಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ. ಗೊತ್ತಿದ್ದೆಲ್ಲ ಹೇಳಕ್ಕಾಗಲ್ಲ. ಇನ್ನು ಇದು ಇವತ್ತಿನ ಕಥೆಯಾದ್ರೆ ನಿನ್ನೆಯೂ ಮಾಧ್ಯಮಗಳ ಮೇಲೆ ಸಿಎಂ ವಸಿ ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ರು. ಇಡಿ ನೋಟಿಸ್ ಬಗ್ಗೆ ಕೇಳಿದ್ದಕ್ಕೆ ಏನ್ ಹೇಳಿದ್ರು ಅಂತ ನೀವೇ ನೋಡಿ. ನೀನೇ ಕೇಳ್ತಾ ಇದೆಯಲ್ಲ, ಅವ್ರು ಪಡೆದಿದ್ರು ನಿನ್ಗೆ ಹೇಳಿದ್ರ? ಅಲ್ಲ ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ಒಯ್ಯೋ ರಾಜಕೀಯ ಅಲ್ಲ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ. ಒಟ್ನಲ್ಲಿ ಸಿದ್ದರಾಮಯ್ಯರ ಸಿಟ್ಟು ಯಾಕೋ ಈಗ ನೆತ್ತಿಗೇರದಂತೆ ಕಾಣ್ತಿದೆ. ಇದು ಸಿಎಂ ಒತ್ತಡಕ್ಕೆ ಸಿಲುಕಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೋ ಇತ್ತೀಚೆಗೆ ಸಿಟ್ಟಾಗೇ ಇರ್ತಾರೆ. ಕೇವಲ ಮಾಧ್ಯಮದವ್ರ ಮೇಲೆ ಮಾತ್ರ ಅಲ್ಲ, ಅಥವಾ ಹಿತಶತ್ರುಗಳು ಅಥವಾ ರಾಜಕೀಯ ರಂಗದಲ್ಲಿರ್ತಕ್ಕಂಥ ವಿರೋಧಿಗಳ ಮೇಲೆ ಮಾತ್ರವಲ್ಲ, ಆಪ್ತರ ಮೇಲೂ ಕೂಡ ಸಿಡಿದು ಸಿಟ್ಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಕೂಡ ಅಂಥದ್ದೇ ಘಟನೆ ನಡೆಯಿತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ರಗಳೆ, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಪ ಕಣ್ರಿ, ನಮ್ ಸಿದ್ದರಾಮಣ್ಣಂಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಗುಟುರು ಹಾಕ್ತಿರೋ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ಹೊತ್ತಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಚೀಟಿ ಕೊಡೋದಕ್ಕೆ ಹೋಗಿದ್ರು. ಇದರಿಂದ ರಾಂಗ್ ಆದ ಸಿಎಂ ಹಂಗೆ ಒಂದು ಆವಾಜ್ ಬಿಟ್ರು. ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡಬೇಕು.